ಪ್ರಿಯ ವೀಕ್ಷಕರೇ, ವಿಸ್ತಾರ ವಿಜಯಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನೋ ಈ ಪ್ರಜಾಪ್ರಭುತ್ವ ನೆಲೆಸಿರುವ ಈ ಭೂಮಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಸದನಕ್ಕೆ ಧಕ್ಕೆಯಾಗುವಂತಹ ಸನ್ನಿವೇಶಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಪ್ರಾರಂಭವಾಗುವ ಕಚ್ಚಾಟಗಳು ಸದನಕ್ಕೆ ಅಗೌರವ ತರುವುದಲ್ಲದೆ ಸಭಾಪತಿಗಳ ಪೀಠದ ಘನತೆ, ಸಂವಿಧಾನದ ಮಹತ್ವವನ್ನ ಮರೆಯುವ ಮಟ್ಟಕ್ಕೆ ನಿಮ್ಮೆಲ್ಲರ ಪ್ರಜಾಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ. ಈ ಬಾರಿ ನಡೆದ ಸದನದ ಕಲಾಪದಲ್ಲಿ ಬಿಜೆಪಿ ಶಾಸಕರು ಸಂವಿಧಾನದ ವಿಧೇಯಕ ಪ್ರತಿಯನ್ನ ಅರಿದು ಸಭಾಪತಿಗಳ ಮೇಲೆ ಬಿಸಾಕಿರುವಂತಹ ಸನ್ನಿವೇಶ ಸೃಷ್ಟಿ ಮಾಡಿ ಕಾನೂನು ಉಲ್ಲಂಘಿಸುವುದರ ಜೊತೆಗೆ ಸಭಾಪೀಠದ ಗೌರವಕ್ಕೆ ಧಕ್ಕೆಯನ್ನುಂಟು ಮಾಡಿದ್ದಾರೆ. ಕಾನೂನು ಉಲ್ಲಂಘನೆ ಮಾಡುವುದು ಇವರಿಗೇನು ಹೊಸದೇನಲ್ಲ. ಈ ಹಿಂದೆ ಸಹ ಪಕ್ಷಾಂತರ ನಿಷೇಧ ಕಾಯ್ದೆಯ ನಿಯಮಗಳನ್ನ ಮರೆತು ಸಂವಿಧಾನ ಉಲ್ಲಂಘಿಸಿದ್ದ ಇದೇ ಬಿಜೆಪಿ ಶಾಸಕರನ್ನ ಆಗಿನ ಸ್ಪೀಕರ್ ರಮೇಶ್ ಕುಮಾರ್ ಅವರು ಸದನದ ಗೌರವ ಹಾಗೂ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಅವರನ್ನ ಎಂಎಲ್ಎ ಪದವಿಯಿಂದ ಡಿಸ್ಕ್ವಾಲಿಫೈ ಮಾಡಿದ್ರು. ಅದೇ ರೀತಿಯ ಇವತ್ತಿನ ಬಿಜೆಪಿ ಶಾಸಕರ ಅಸಭ್ಯ ವರ್ತನೆ ಮರುಕಳಿಸಿದ್ದು ಇದು ರಾಜ್ಯದ ರಾಜಕಾರಣ ದೇಶದೆಲ್ಲೆಡೆ ತಲೆ ತಗ್ಗಿಸುವಂತಹ ಮುಜುಗರವನ್ನ ಉಂಟು ಮಾಡಿದೆ. ಈ ನಾಡಿನಲ್ಲಿ ಪ್ರಜೆಗಳ ಹಿತಕ್ಕಾಗಿ, ಕ್ಷೇತ್ರದ ಅಭಿವೃದ್ಧಿಗಾಗಿ ತಮ್ಮ ನಾಡಿನ ಪ್ರಜಾಪ್ರತಿನಿಧಿ ಅಂತ ನೀವೆಲ್ಲ ಯಾವುದೋ ಆಸೆಗೋ ಆಮಿಷಕ್ಕೋ ಇಲ್ಲ ಜಾತಿ ಧರ್ಮದ ಹೆಸರಲ್ಲೋ ಅವರಿಗೆ ಮತ ನೀಡಿ ಆಯ್ಕೆ ಮಾಡಿ ಸದನಕ್ಕೆ ಕಳಿಸಿದ್ರೆ ಅಲ್ಲಿ ಇವರೆಲ್ಲ ಅಭಿವೃದ್ಧಿಯ ಮಾರ್ಗ ಬಿಟ್ಟು ತಮ್ಮ ವೈಯಕ್ತಿಕ ಲಾಭಕ್ಕೆ ರಾಜ್ಯವೇ ತಲೆ ತಗ್ಗಿಸುವಂತಹ ತಮ್ಮ ಕ್ರೌರ್ಯ ಮೆರೆದಿದ್ದಾರೆ. ಇದನ್ನೆಲ್ಲ ಗಮನಿಸಿದ ಅವರ ವರ್ತನೆ ಉದ್ದೇಶಪೂರ್ವಕವಾಗಿಯೇ ಇದೆ ಅಂತ ತಿಳಿಸುತ್ತೆ. ಸದನಕ್ಕೆ ಮತ್ತು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಬರಿಸುವುದಕ್ಕೇನೆ ಮಾಡಿದ್ದಾರೆಂಬ ಅನುಮಾನಗಳು ನಿಮ್ಮಲ್ಲೂ ನಮ್ಮಲ್ಲೂ ಕಾಡುವಂತಹ ಪ್ರಶ್ನೆ. ನಾವಿಲ್ಲಿ ಮಾತಾಡ್ತಾ ಇರೋದು ಯಾವುದೋ ಪಕ್ಷದ ಪರವಾಗಿ ಅಥವಾ ವ್ಯಕ್ತಿಯ ಪರವಾಗಿ ಅಲ್ಲ. ನಮ್ಮ ಪ್ರಜಾಪ್ರಭುತ್ವ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ದಿಕ್ಕಿನಡೆಗೆ ಸಾಗ್ತಾ ಇದೆ, ಮುಂದಿನ ಯುವ ರಾಜಕಾರಣಿಗಳಿಗೆ ಯಾವ ರೀತಿಯ ಮಾರ್ಗದರ್ಶನವನ್ನ ನೀಡ್ತಾ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ತಕ್ಕಂತಹ ಸನ್ನಿವೇಶಗಳು ಸದನದಲ್ಲಿ ನಡೆದಿದೆ. ಆದ್ರಿಂದ ನಮ್ಮ ಭವಿಷ್ಯದ ಪ್ರಜೆಗಳಿಗೋಸ್ಕರ, ನಮ್ಮ ಪ್ರಜಾಪ್ರಭುತ್ವದ ಉಳಿವಿಗೋಸ್ಕರ ನಾವೆಲ್ಲ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಮತಗಟ್ಟೆಯಲ್ಲಿ ಯಾವುದೋ ಆಮಿಷಕ್ಕೆ ಒಳಗಾಗದೆ ಯಾವ ಅರ್ಹ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕು ಅನ್ನೋದನ್ನ ನಿಮ್ಮೆಲ್ಲರ ಮುಂದೆ ಪ್ರಶ್ನೆ ಅನ್ನೋದನ್ನ ಇಡ್ತಾ ಗೆಳೆಯರೆ, ರಾಜ್ಯದ ಘನತೆ ಗೌರವ ಕಾಪಾಡುವ ಮುಖ್ಯಮಂತ್ರಿಗಳು ಹಾಗೂ ಸದನದ ಸರ್ಕಾರದ ಘನತೆ ಕಾಪಾಡುವ ಸಭಾಪತಿಗಳ ಮೇಲೆ ಈ ರೀತಿಯ ಅಸಭ್ಯ ವರ್ತನೆ ಮಾಡಿದ ಶಾಸಕರನ್ನ ಸಭಾಪತಿಗಳಾದ ಯುಟಿ ಖಾದರ್ ರವರು 6 ತಿಂಗಳ ಕಾಲ ಅಮಾನತು ಮಾಡುವ ಮೂಲಕ ಪ್ರಜಾಪ್ರಭುತ್ವ ಸತ್ತಿಲ್ಲ ಎಂಬ ಸಂದೇಶವನ್ನ ಪ್ರಜಾಪ್ರತಿನಿಧಿಗಳಿಗೆ ನೀಡಿದ್ದಾರೆ. ಸದನದ ಗೌರವಕ್ಕೆ ಹಾಗೂ ಸಂವಿಧಾನದ ಗೌರವಕ್ಕೆ ಧಕ್ಕೆಯಾಗದಂತೆ ಸದನದ ಹಾಗೂ ಸಂವಿಧಾನದ ಘನತೆ ಕಾಪಾಡುವ ತೀರ್ಮಾನ ನೀಡಿದ್ದಾರೆ ಅನ್ನೋದು ನನ್ನ ಭಾವನೆ. ನಿಮ್ಮ ವೈಯಕ್ತಿಕ ಭಾವನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ರೀತಿಯಾಗಿ ಸದನದಲ್ಲಿ ಅಸಭ್ಯವಾಗಿ ನಡೆದುಕೊಳ್ಳೋ ಇವರ ಬಗ್ಗೆ ಮಾತಾಡಿದ್ರೆ ನಮಗೇನೂ ಲಾಭ ಇಲ್ಲ. ಇದೆಲ್ಲ ಅವರ ವೈಯಕ್ತಿಕ ಲಾಭಗಳ ಹೈಡ್ರಾಮಾ ಅಷ್ಟೇ. ಆದರೆ ನಾವೆಲ್ಲ ಇವರನ್ನು ಆಯ್ಕೆ ಮಾಡಿ ಕಳಿಸಿದ್ದಾದರೂ ಯಾಕೆ, ಇವರೇನು ಮಾಡ್ತಿದ್ದಾರೆ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ. ಇದೇ ರೀತಿಯ ಕಚ್ಚಾಟಗಳು ಮುಂದುವರೆದರೆ ಇದು ರಾಮರಾಜ್ಯವಲ್ಲ ಕೀಚಕ ರಾಜ್ಯ ಆಗ್ತದೆ ಅಂತಕ್ಕಂತಹದಕ್ಕೆ ಇದೇ ನಿದರ್ಶನ ಅಂತ ಹೇಳ್ತಾ, ಮುಂದೆ ಆದರೂ ನಾವು ಎಚ್ಚೆತ್ತುಕೊಂಡು ಒಂದಿಷ್ಟು ಗೌರವ ಘನತೆ ಉಳ್ಳಂತಹ ವ್ಯಕ್ತಿಗಳನ್ನು ಸದನಕ್ಕೆ ಆರಿಸಿ ಕಳಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಭವಿಷ್ಯದ ಪ್ರಜಾಪ್ರಭುತ್ವ ಉಳಿವಿಗಾಗಿ ನೀವೆಲ್ಲ ಡಾಕ್ಟರ್ BR ಅಂಬೇಡ್ಕರ್ ರವರ ಮಾತಿನಂತೆ, ನಿಮ್ಮೆಲ್ಲರ ನಾಯಕ ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಎಂಬ ಮಾತಿನ ಅರ್ಥವನ್ನು ಮನನ ಮಾಡಿಕೊಂಡು ಮುಂದಿನ ದಿನಗಳಲ್ಲಾದರೂ ಸರಿಯಾದ ಜನನಾಯಕನನ್ನ ಆಯ್ಕೆ ಮಾಡಿ ಸದನದ ಗೌರವ ಬೇರೆಲ್ಲೂ ತಲೆ ತಗ್ಗಿಸದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲರದ್ದು ಅಂತ ಪ್ರಶ್ನೆ ಮಾಡ್ತಾ, ಮಾಹಿತಿ ಇಷ್ಟ ಆದರೆ ಲೈಕ್ ಕೊಟ್ಟು ವಿಸ್ತಾರ ವಿಜಯಕ್ಕೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.